ಹಾಯ್ ಹಲೋ ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಗಿದೆ, ವ್ಲಾಗೇ ಮಾಡಿಲ್ಲ, ಡೈಲಿ ವ್ಲಾಗು. ಸೊ ಇವತ್ತು ಸ್ಯಾಟರ್ಡೇ ನಮ್ಮ ಅತ್ತಿಗೆ ಮನೆಯಲ್ಲಿ ದಾಸಪ್ಪನ ಪೂಜೆ ಮಾಡಿದ್ದಾರೆ. ಹಾಗಾಗಿ ಅವ್ರ ಮನೆಗೆ ಹೊರಟಿದ್ದೀವಿ. ಬನ್ನಿ, ಎಲ್ಲ ರೆಡಿಯಾಗಿದ್ದೀವಿ, ಹೊರಟಿದ್ದೀವಿ. ನನ್ನ ಮಗಳು ಸ್ಕೂಲಿಂದ ಬಂದು ಸ್ನಾನ ಮಾಡಿ ಅವಳು ರೆಡಿಯಾಗಿದ್ದಾಳೆ. ಸೊ ಅವಳು ಹೊರಡ್ತಾ ಇದ್ದಾಳೆ. ಇವನು ಸ್ನಾನ ಮಾಡಿ ರೆಡಿಯಾಗಿದ್ದಾನೆ ನಮ್ಮ ಪುಟಾಣಿ. ಟೈಮ್ ಬಂದು 1:30 ತೋರಿಸ್ತಾ ಇದೆ. ನಮ್ಮದು ಫಾಸ್ಟ್ ಇದೆ, 1 ಗಂಟೆ 1:15. 1:24. ಸೊ ಹಾಗಾಗಿ ಇವಾಗ ರೆಡಿ ಆಗಿದ್ದೀವಿ, ಹೊರಡ್ತಾ ಇದ್ದೀವಿ. ಇವಳು ಇವಾಗ ಅತ್ತಿ ಇಟ್ಕೊಳ್ತಾ ಇದ್ದಾಳೆ. ಸ್ಯಾಟರ್ಡೆ ಅಲ್ವಾ, ಮಧ್ಯಾಹ್ನ ಬೇಗ ಬಂದೇವಳು. ಅದಾಗಲೇ ಆಲ್ರೆಡಿ ಹಾಳಾಗಿದ್ದಾಯಿತು. ಸೊ ನಮ್ಮ ಗಾಡಿ, ನಮ್ಮ ರಥದಲ್ಲಿ ಹೋಗೋಣ ಅಂತ. ಬಿಸಿಲೆಲ್ಲ ನಡ್ಕೊಂಡು ಹೋಗೋಕ್ಕಾಗಲ್ಲ, ಒಂದು ಮಟ್ಟಿಗೆ ಓಡಿಸ್ತೀನಿ. ಸೊ ಹಾಗಾಗಿ ಕರ್ಕೊಂಡು ಹೋಗ್ತೀನಿ ಇವಾಗ ಗಾಡೀಲಿ. ತಗೋ ಹಿಡ್ಕೊ. ಅಯ್ಯ ಅಯ್ಯ ಅಯ್ಯ, ನಡಿ ಚಪ್ಪಲಕ್ಕ ನಡಿ. ಸೊ ಹಾಗಾಗಿ ಮಧ್ಯಾಹ್ನ ಊಟ ಅಡುಗೆ ಮನೇಲಿ ಮಾಡಿಲ್ಲ, ಅಲ್ಲಿ ಹೋಗ್ತೀವಲ್ಲ. ಹಾಗಾಗಿ ವಾರ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಇವತ್ತು. ಸೊ ಹೊಸ ಬ್ಯಾಗ್ ತೊಗೊಂಡಿದ್ದು ಯೂಸೇ ಮಾಡಿಲ್ಲ. ಸೊ ಇವತ್ತು ಯೂಸ್ ಮಾಡೋಣ. ಅದು ಎಷ್ಟು ದಿವಸ ಆಯಿತು ಗೊತ್ತಾ ತೊಗೊಂಡು, ಯೂಸೇ ಮಾಡಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ. ಸಮ್ಮರ್ ಹಾಲಿಡೇಸಲ್ಲಿ ತೊಗೊಂಡಿದ್ದು. ಏಯ್ ಹೌದಾ? ಹೌದು, ಮೇ ತಿಂಗಳಲ್ಲಿ ಕರ್ಕೊಂಡೋಗಿರ್ಲಿಲ್ವಾ, ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ ಸ್ಕೂಲು ಅಂತ. ಅವಾಗ ಕರ್ಕೊಂಡೋಗಿದ್ದು, ಯಾವಾಗ ನಿನ್ನ ಬರ್ತಡೇ ಟೈಮು. ಹಾಗಾಗಿ ಇವಾಗ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಏನೇನು ಅಡುಗೆ ಮಾಡಿದ್ದಾರೆ ನೋಡೋಣ, ತಿನ್ನೋಣ. ಓಕೆ, ನಡೀರಿ ನಡೀರಿ. ಕ್ರಾಕ್ಸೇ ಸಾಕು. ಹಾಕೋ. ಓ, ನೀನು ಚಪ್ಪಲಿ ಹಾಕೋತೀಯಮ್ಮ? ಹಾಕೋಮ್ಮ. ಆಯ್ತಮ್ಮ. ಅಲ್ಲೆಲ್ಲ ಒಂದು ಇತ್ತಲ್ಲೇ, ಅದೆಲ್ಲ ಬ್ರೇಸ್ಲೆಟ್ ಕಲೆಕ್ಷನ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಇಟ್ಕೋಬೇಕು ಫ್ರೆಂಡ್ಸ್. ಎಲ್ಲೆಲ್ಲ ಬಿಸಾಕ್ಬಿಡೋದು ತಕೊಟ್ಟಾಗ. ಇವಾಗೆಲ್ಲ ಹೊರಡೋ ಟೈಮಲ್ಲೂ ಹುಡುಕ್ತಾಳೆ, ಇವಾಗ ಬೇಕು ಅಂತ. ಸಿಕ್ತಾ? ಏಯ್ ಅಲ್ಲೇ ಇದೆ ನೋಡಿ, ಅದು ಒಂಥರ ಗ್ರೀನ್ದು ಬಾಕ್ಸ್ ಇದೆ ನೋಡು, ಟೀಲ್ ಕಲರ್ದು. ಹಾಂ, ಅದ್ರಲ್ಲಿ ಒಂದಿತ್ತು ನೋಡು, ಕಲರ್ದು ಇದೆಯಾ? ಇಲ್ವಾ? ಇಲ್ಲೆಲ್ಲೋ ಇಟ್ಟೆ. ಅದೆಂತ ಇನ್ನೊಂದು ಪರ್ಪಲ್ ಕಲರ್ದು ಇದೆ ನೋಡು, ಟ್ರೇನಾ ಅಲ್ಲಿ ಶೋಕೇಸಲ್ಲಿ ಪರ್ಪಲ್ ಕಲರ್ದು, ಅದ್ರೊಳಗಿದೆಯಾ ನೋಡು. ಒಂದು ಕಲರ್ ಬೀಡ್ಸ್ ಇತ್ತು. ಹಾಂ, ಎಲ್ಲಿದೆ? ಇಲ್ವಾ? ಪೌಡ್ರ್ ಬಾಕ್ಸಲ್ಲಿ ನೋಡ್ತೀನಿ. ಎಲ್ಲ ಹೊರಡೋ ಟೈಮಲ್ಲೇ ಇವಳು ಹುಡ್ಕೋದು, ಅದಕ್ಕೂ ಮುಂಚೆ ಎಲ್ಲ ಹುಡುಕಿಟ್ಕೋಬೇಕು ಅನ್ನಲ್ಲ. ನೀಟಾಗಿ ಇಲ್ಲೊಂದಿದೆ ನೋಡಿ, ತಗೋ. ಯಾವುದು ಇನ್ನೊಂದು ಕ್ರಿಸ್ಟಲ್ ಥರದಿತ್ತು, ಅದು ಗೊತ್ತು. ಏನು ಗೊತ್ತು? ಬಿಡಿ, ಸಾಕು ನಡಿ. ಆಯ್ತು ಸಾಕು. ನಾನು ಅವೆಲ್ಲ ಬೇವ್ತು ಹೋಗ್ಬಿಟ್ಟು. ನಾನು ಅಷ್ಟೇ ನೋಡಿ. ಕಡೆ ನೀನು ಅಷ್ಟೇ. ಏನೋ ಇವತ್ತು ಒಂಚೂರು ಬಿಸಿಲು ಬರ್ತಾ ಇದೆ. ಇನ್ನೊಂದು ರೌಂಡ್ ಬಟ್ಟೆ ಒಗ್ದು ಹಾಕಿದ್ದೀನಿ, ಯೂನಿಫಾರ್ಮ್ ಎಲ್ಲ. ಡೋರ್ ಲಾಕೆ ಎತ್ಕೊಂಡಿಲ್ಲ. ನಾವು ತಗೊಂಡ ಹೋಗ ಇದ್ರಲ್ಲಿ ಎಲ್ಲ ಬರ್ತೈತಿವಿ ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೇಲಿ. ಯಾರು ಮಾಡಬೇಡಿ, ಎಲ್ಲ ಮನೇಲಿ ನಾನೇ ಮಾಡೋದು ಕೆಲಸ. ಹಂಗಂಗೇ ಇರ್ರಿ ನೀವು. ಇವನು ಮಾಡ್ತೇನೆ ಕೆಲಸನ. ಈ ವಿಡಿಯೋದಲ್ಲಿ ಬರೀ ನಿಂಗೆ ಕೂದಲೇ ಕಾಣುತ್ತೆ, ಫ್ಯಾನ್ಸಿ. ಹಾಂ, ಚಪ್ಪಲ್ ಬಿಚ್ತೀನಿ. ತಗ ಮಮ್ಮಿ. ಮೇನ್ ರೋಡ್ ಹತ್ರ ಜಾಗನೇ ಬಿಡಲ್ಲ ಗಾಡಿ. ಅಯ್ಯೋ ಸಿಕ್ಕಾಬಟ್ಟೆ ಹಿಂಸೆ. ಹಂಗೂ ನಿಂತಿದ್ರೆ ಹೋಗಿ ನಿಧಾನ. ತೀರ್ಥಪ್ಪ ಶಾಪುಲ್ಲ ಬಂಗಾರಿ ಚಿಂಗ್ ಚಿಂಗ್ ಚಿಂಗ್. ಇವ್ರ ಮೇಲೆ ಈ ಸತಿ ಗೋವಿಂದ ಸಿಹಿ ಮಾಡಿರೋದಕ್ಕೆ ಬಂದಿದೀವಿ, ಇಲ್ಲ ಅಂದಿದ್ರೆ ಬರ್ತಿರ್ಲಿಲ್ಲ. ನಾವು ಮಿಸ್ ಆಗ್ತಾ ಇದ್ವಿ. ನೀವು ತಿನ್ನಲ್ವಾ? ನಾವು ಖಾರ ಮಾಡಿದ್ರೆ ಯಾರನ್ನು ಕರೆಯಲ್ಲ. ನಾವು ಗಂಡ ಹೆಂಡತಿ ಮಕ್ಳು ಅಷ್ಟೇ ಊಟ ಮಾಡ್ಕೊಳ್ಳೋದು. ಅಕ್ಕ, ಇದೆ ಎಲ್ಲಿ ಇಡ್ಲಿ ತೀರ್ಥ ಅಂತ
ಏನವ ತಿರ್ಗನ ಹಾಲೆ ಇಟ್ಕೊಡಂಗಿ ಕೊಡ ಪಾಪ ನೀರ್ ಕೊಡ ಎಲ್ಲಗಾನ ಸುಪ್ರೀತ್ಗೆ ಫುಲ್ ಡೇ ಕೊಡ ಫುಲ್ ಡೇನಾ ಅದಕ್ಕೆ ಹೋಗೋಣ ತಲ್ರಿ ಇಡ್ರಿ ನಂಗೆ ನೀವ್ ಇವಾಗ ಬಂದ್ರಾ? ಗೀತ ಅವಾಗ್ಲೇ ಬಂದು ದಾಸಪ್ಪ ಇದ್ದಾಗ ಬಾ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದಾಸಪ್ಪ ಇದ್ದಾಗ್ಲೇ ಬಾ ಅವತ್ತು ಮಿಸ್ ಆಗಲ್ಲ ಅವತ್ತು ಮಿಸ್ ಆಗೋಗಿಲ್ಲ ಅದಕ್ಕೇನೆ ಹೆಂಗಿರ್ಲಿ ಉದ್ದಕ್ಕೆ ಈ ಪಾಪ ಇಟ್ಟಿದ್ದು ನೋಡಿ ಹಂಗೆ ಇರ್ಬೇಕು. ಐದು ರೀತಿ ಇಲ್ವಲ್ಲ ಸಾಕು ಕುಂಕುಮ ಸೈಡ್ ಕೆಳಗಡೆ ಅಲ್ವಾ? ಕೆಳಗೆ ಯಾರು ವೆಲ್ಕಮ್ ಚಾರು 2 ಗಂಟೆಗೆ ಬಂದಿದ್ರು ದಾಸಪ್ಪ. ದಾಸಪ್ಪ ಎಷ್ಟು ಗಂಟೆ ಬರ್ತದೆ ಸುಪ್ರೀತ್? ಇನ್ನ 2 ಗಂಟೆ. ಏನದು ಸೌಂಡು ಸೌಂಡು? ಹಾ ಹಾ ನೀನ್ ಮಾಡ್ತೀಯಮ್ಮ ಮಾಡಮ್ ಕೆಟ್ಟಲ್ಲಿ ಇಕ್ಕವ್ರಾ? ಹಿಂಗೆ 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 ಎಷ್ಟು ವರ್ಷ ಅವಳಿಗೆ? ದಮ್ವಾಗಿ ಬತ್ ಮಾಡ್ಬಿಟ್ಟಿದ್ದೀರಾ? ಕಲ್ಸೋದು ಅನ್ಕೊಂಬಿಟ್ಟೆ. ಕಲ್ಸೋದು ಕಲ್ಸೋದು ಕಲ್ಸದ್ ಮಾಡ್ಲಿಲ್ಲಪ್ಪ ಗೋಳು ಸುಮ್ನೆ ತಿನ್ಬೇಡ ಸಾಕು ಬಿಡ. ಅವರು ಪಾಪ ಹುಡುಗರೆಲ್ಲ ಬಡಿಸಿದ್ರು. ಆರ್ಡ್ರು ಮಾಡ್ದಂಗೆ ಐತಿ ಅಂತ ಸಾಕು ಬಿಡ, ಬೇಕಾದ್ರೆ ಚಿನ್ನಿ ಪಾಯಸ ಜಾಸ್ತಿ ಇಷ್ಟ ಚಿನ್ನಿ ಸಾಕು ಸಾಕು ಅವ್ನು ಕುಡಿತಾನಲ್ಲ ಪಾಯಸ ಇಷ್ಟ ಕುಡೀರಿ ಫಸ್ಟ್. ಅದು ಪಾಯಸ 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 ಮಗ ಸಬ್ಬಕ್ಕಿ. ಇವರು ನೈಲ ಅಂತ ಹಾಕಿಲ್ಲ ಅದಕ್ಕೆ. ಹಾ ಹಾಕೊಡ್ತೀನಿ. ಸ್ವಲ್ಪ ಇತ್ತು ಅದ ದಪ್ಪ ಆಗಿದೆ ನೀವು ಬಂದ್ಬಿಡಿ. ನಾನು ಬರ್ತೀನಿ ನಾನು ಹಾಕ್ತೀನಿ ಹೋಗಿ ಕುತ್ಕೋತೀನಿ ಬರ್ತೀನಿ ನಡಿ ತಗೋರಿ ಪ್ರಸಾದ. ಸೊ ಈ ಸತಿ ನಮ್ಮ ಅತ್ತಿಗೆ ಮೇಲೆ ನಾನ್ ವೆಜ್ ಮಾಡದೇ ಇರೋದಕ್ಕೆ ನಾವೆಲ್ಲ ಹೋಗಿದ್ದೀವಿ. ಅವರು ಮಾಡಲಿಲ್ಲ ಈ ಸತಿ ವೆಜ್ ಮಾಡಿ ಎಲ್ಲರನ್ನೂ ಕರೆದಿದ್ರು. ಸೊ ಸ್ಯಾಟರ್ಡೆ ಆಗಿರೋದ್ರಿಂದ ಸ್ಕೂಲೆಲ್ಲ ಮುಗಿಸ್ಕೊಂಡೋಗಿ ನಿಧಾನಕ್ಕೆ ತಿನ್ಕೊಂಡು ಸಂಜೆ 5 ಗಂಟೆವರೆಗೂ ಇದ್ಬಿಟ್ಟು ಮನೆಗೆ ಹೋದ್ವಿ. ನಾವು ಹೋಗಿದ್ದೆ ಆ್ಯಕ್ಚುಲಿ 1 ಗಂಟೆಗೆ. ಸೊ ಈ ಮಕ್ಳಿಗೆಲ್ಲ ಊಟ ಮಾಡಿಸ್ಕೊಂಡು ಮನೆಗೆ ಹೋಗೋಣ ನಡೀರಿ ಅಂದರು. ಆಟಾಡ್ತೀನಿ ಅಂತ ಇಬ್ಬರು ಆಟಾಡ್ತಾಯಿದ್ರು. ಅವ್ರ ಫ್ರೆಂಡ್ಸ್ ಮಕ್ಕಳು ಬಂದಿದ್ರಲ್ಲ ಅವ್ರ ಜೊತೆ ಎಲ್ಲ ಆಡ್ತಿದ್ರು. ಹಾಗಾಗಿ ಲೇಟಾಗಿ ಮನೆಗೆ ಹೋದ್ವಿ. 5 ಗಂಟೆ ಆಗೋಗಿತ್ತು, 5-6 ಗಂಟೆ ಆಗೋಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ. ಸೊ ಮನೆಗೆ ನನ್ನ ಮಗ ಬಂದ ತಕ್ಷಣ ಮಲ್ಕೊಂಡಿದ್ದು. ಇವಾಗ ಎದ್ದಿದ್ದಾನೆ 10 ಗಂಟೆಯಲ್ಲಿ. ಇನ್ನು ನೈಟೆಲ್ಲ ಜಾಗರಣೆ ಮಾಡ್ಕೊಂಡು ಬಿದ್ದಿರ್ತಾನೆ. ಸಮಾಧಾನ ಮಾಡ್ತಾ ಇದ್ದೀನಿ, ಅದಕ್ಕೆ ಕೂತ್ಕೊಂಡು ನಾನು. ಸೊ ಫ್ರೆಂಡ್ಸ್ 10 ಗಂಟೆ ಟೈಮು. ಈ ನನ್ನ ಮಗ 6 ಗಂಟೆಗೆ ಮಲ್ಕೊಂಡು ಇವಾಗ ಎದ್ದವನೆ. ಇನ್ನು ಯಾವಾಗ ಮಲ್ಕೋತಾನೋ ಗೊತ್ತಿಲ್ಲ. ಇನ್ನು ಅವ್ರ ಅಪ್ಪ ಬೇರೆ ಬಂದಿಲ್ಲ. ಬಾರೆ ಊಟ ಕೊಡ್ತೀನಿ. ಮತ್ತೆ 60 ರೂಪೀಸ್ ಅಂತೆ ಒಂದು ಊಟ. ವಾಂಗಿಬಾತ್, ಕಾಳುಗೊಜ್ಜು, ನುಗ್ಗೆಕಾಯಿ ಬೇಳೆ ಸಾರು, ಪಾಯಸ. 100 50 ಮತ್ತೆ ಇದು 70 ಮತ್ತೆ ಇದು ವೈಟ್ ರೈಸ್ ಮಾತ್ರ ನಮ್ಮನೆದೆ. ಏನಮ್ಮ ಇವನು ಅಪ್ಪ ಬೇಕು ಇವ್ನಿಗೆ ಊಟನೂ ಬೇಡ ತಿಂಡಿನೂ ಬೇಡ. ಇವ್ರ ಅಪ್ಪ ಒಬ್ಬ ಇದ್ರೆ ಸಾಕು. ಸೊ ಇವಾಗ ಅವ್ರ ಅಪ್ಪ ಬಂದರು. ಅವ್ರ ಅಪ್ಪ ಬರೋ ಟೈಮ್ ಕರೆಕ್ಟಾಗಿ ಆಸೆ ಧಾರಾವಾಹಿ ಬರ್ತಿತ್ತು. ನಾನು ಅಂತೂ ಸಂಜೆನೂ ನೋಡಲಿಲ್ಲ, ಈ ಹುಡುಗರು ಮನಗ್ಸೋದ್ರಲ್ಲೇ ಇದ್ದೆ. ಹಾಗಾಗಿ ಇವಾಗ ಸೀರಿಯಲ್ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ನಾನು ಇಷ್ಟಪಟ್ಟು ನೋಡೋ ಸೀರಿಯಲ್ ಅಂದರೆ ಆಸೆ, ಇದೊಂದೇ ಸೀರಿಯಲ್ಲು. ಸೊ ಎಷ್ಟು ಟೈಮೇ ಆಗಿದ್ರೂ ಪರವಾಗಿಲ್ಲ, ನಮ್ಮ ಹುಡುಗರು ಅವ್ರ ಅಪ್ಪ ಬಂದ ತಕ್ಷಣ ರೌಂಡ್ ಹೋಗೋದು ಮಾತ್ರ ಮಿಸ್ ಮಾಡಲ್ಲ. ಹಾಗಾಗಿ ಇವನು ಇವಾಗ ಡೈಪರಲ್ಲೇ ಓಡೈತವನೆ. ಚಡ್ಡಿನೂ ಹಾಕೋತಾ ಇಲ್ಲ, ಅದ್ರ ಮೇಲೆ ಪ್ಯಾಂಟು ಹಾಕೋತಾ ಇಲ್ಲ. ಅವ್ನಿಗೆ ಅಷ್ಟು ಅರ್ಜೆಂಟ್ ಆಗ್ಬಿಟ್ಟಿತ್ತು ಅವ್ರ ಅಪ್ಪನ ಜೊತೆ ರೌಂಡ್ ಹೊಡಿಯೋದು. ಹಂಗಾಗಿ ರೆಡಿಯಾಗಿ ಹೊರಟಿದ್ದಾರೆ. ಸುಮ್ಮನೆ ರೌಂಡ್ ಹಾಕೊಂಬರ್ತಾರೆ ಅಷ್ಟೇ, ಏನೂ ತೊಗೊಂಡು ಬರಲ್ಲ. ರೌಂಡ್ ಹಾಕೋಕ್ಕೆ ಹೋಗ್ತಾ ಇದ್ದಾರೆ. ರೌಂಡ್ ಹಾಕ್ಕೊಂಡು ಬರ್ತಾರೆ. ಮತ್ತು ನಮ್ಮ ಅತ್ತಿಗೆ ಮನೇಲಿ ಕೊಟ್ಟಿರೋದೆಲ್ಲ ಬಿಸಿ ಮಾಡ್ಕೊಂಡು ಊಟ ಮಾಡಬೇಕು. ನಂಗಂತೂ ಸಿಕ್ಕಾಬಟ್ಟೆ ಹೊಟ್ಟೆ ಹಶ್ವಾಗ್ತಾ ಇದೆ. ಅಂದರೂ ಇವ್ರ ಪುರಾಣನೇ ಮುಗಿತಾ ಇಲ್ಲ. ಹೋಗಿ ಬಂದರು. ಕೊನೆಗೆ ನಮ್ಮ ಮನೆಯವ್ರು ಏನು ಮಾತಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಅಯ್ಯಪ್ಪ ಏನೂ ಮಾತಾಡ್ತಾ ಇಲ್ಲ. ಊಟ ಮಾಡ್ಬಿಟ್ಟು ಮಲ್ಕೊಂಡೆ.